ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳೆಲ್ಲ, ಇಡೀ ಕರ್ನಾಟಕದ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು, ಅವರ ಸಂಘ ಒಂದಿದೆ. ಆ ಸಂಘದವರು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ನಾನಲ್ಲ, ಡಾಕ್ಟರ್, ಅಲ್ಲಿ ಕೆಲಸ ಮಾಡೋ ಡಾಕ್ಟರ್ಗಳು ಅವ್ರ ಪತ್ರ ಬರೆದಿದ್ದಾರೆ. ಆಸ್ಪತ್ರೆಯಲ್ಲಿ ಕಾಲ ಕಾಲಕ್ಕೆ ಸಮರ್ಪಕವಾದ ಔಷಧಿಗಳನ್ನು ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ಅದಕ್ಕೆ ಬರ್ತೀನಿ ಅವಾಗ ಕೊಡಿ ಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧ ಉಪಚಾರ ದೊರೆಯದೆ ಪರದಾಡುವಂತಾಗಿದೆ. ಡಾಕ್ಟರ್ಗಳು ಹೇಳೋದು, ಕೆಲಸ ಮಾಡೋ ಅಲ್ಲಿ ಚೀಟಿ ಬರ್ಕೊಡೋ ಡಾಕ್ಟರ್ಗಳು ಅವ್ರು ಹೇಳೋವಂಥದ್ದು. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಘವು ಮನವಿ ಮಾಡಿದ್ದರೂ ಸಹ ಇದುವರೆಗೆ ಸರಿಪಡಿಸಿರುವುದಿರಲಿಲ್ಲ. ಇದರಿಂದಾಗಿ ವೈದ್ಯರು ಮತ್ತು ಸಿಬ್ಬಂದಿಯ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದು ರೋಗಿಗಳ ಜೊತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಧ್ಯಕ್ಷರೇ, ಅವ್ರು ಯಾರು ಡಾಕ್ಟರ್ಗಳನ್ನ ರೋಗಿಗಳನ್ನ ನೋಡಿ ಅವ್ರಿಗೆ ಔಷಧಿ ಕೊಡಿ ಅಂತ ಹೇಳಿರ್ತಾರೋ ಅವರೇ ಕೈ ಎತ್ತಿರೋದು, ಅವರೇ ನಿಸ್ಸಹಾಯಕ. ನಮ್ ಕೈಲಿ ಆಗ್ತಾ ಇಲ್ಲ, ಔಷಧಿ ಕೊರತೆ ಇದೆ ಅಂತೇಳಿ. ಅಂದ್ರೆ ಈ ಸರ್ಕಾರ ಬದುಕಿದೆಯಾ, ಬಡವರ ಪಾಲಿಗೆ ಬದುಕಿದೆಯಾ ಸತ್ತಿದೆಯಾ ಅನ್ನೋ ಪ್ರಶ್ನೆನ ಇಲ್ಲಿ ಅವರೇ ರೈಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ, ಇವ್ರನ್ನ ಮನೆ ಸ್ಟ್ರೈಕು ಹೋಗಿದ್ರು, ಕರೆದು ಮಾತಾಡ್ಬೇಕಾಯ್ತು. ಯಾಕಪ್ಪ ಹಿಂಗ ಪತ್ರ ಬರೆದಿದ್ಯಾ? ದಿನೇಶ್ ಗುಂಡೂರಾವ್ ಅವರು ಅವ್ರು ಬಂದ ಮೇಲೆ ಹಿಂದೆ ಎಲ್ಲ 400 ಔಷಧಿಗಳಿರ್ತಾ ಇತ್ತು. ದಿನೇಶ್ ಅವ್ರು ಬಂದ ಮೇಲೆ ಅದು 1126 ಔಷಧಿ ಆಗಿದೆಯಲ್ಲ ಅಂತ ಯಾರು ಹೇಳ್ಬೇಕು? ಅದೇ ಡಾಕ್ಟರ್ಗಳು ಹೇಳ್ಬೇಕಾಯ್ತು. ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಕೈಲಿ ಈ ಔಷಧಿಗಳು ಸಿಗ್ತಾ ಇಲ್ಲ, ಎಲ್ಲೂ ಔಷಧಿಗಳು ಕೊರತೆಯನ್ನ ಕಾಣ್ತಾ ಇದೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ನಾನು ಬಹಳ ಇಂಪಾರ್ಟೆಂಟ್ ಆಗಿ ಈ ಆರೋಗ್ಯ ಇಲಾಖೆ, ನಾನು ಫಾಸ್ಟ್ ಹೇಳ್ದೆ, ಎಲ್ಲೋ ಒಂದ್ ಕಡೆ ಇದಕ್ಕೇನೋ ನಮ್ಮ ಪದ್ಧತಿಯಲ್ಲಿ ಹೇಳ್ತಾರೆ, ಇದಕ್ಕೇನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರ ಅಂತ. ಮಾಟ ಮಂತ್ರ ಅಂದ್ರೆ ಗೊತ್ತಾಗ್ತದ ಅಧ್ಯಕ್ಷರೇ? ಮಾಟ ಮಂತ್ರ ಫೇಮಸ್ ಅಲ್ಲ, ಮಾಡ್ಬಿಟ್ಟವ್ರ ಅಂತ ಅನ್ಸ್ತದೆ. ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇವಾಗ ಬಂದವ್ರೆ, 8-9 ತಿಂಗಳಿಂದ ಕಚೇರಿಗೆ ಬಂದಿಲ್ಲ. 8-9 ತಿಂಗಳಿಂದ ಕಚೇರಿಗೆ ಬಂದಿಲ್ಲ. ವರ್ಕ್ ಫ್ರಮ್ ಹೋಮ್. ನಾನು ಕೇಳ್ತೀನಿ, ಇಲ್ಲೆಲ್ಲ MLA-ಗಳೆಲ್ಲ ಬಹಳ ಜನ MLA-ಗಳಿದಾರಲ್ಲ, ಯಾರಾದ್ರೂ ಇವ್ರ ಹತ್ರ ಹೋಗಿ ಒಂದಿನ ಮಾತಾಡಿದಿರನಪ್ಪ? ಯಾರಾದ್ರೂ? ಯಾರು ಇಲ್ಲ. ನಾನು ರೂಲಿಂಗ್ ಪಾರ್ಟಿಯವ್ರನ್ನು ಕೇಳ್ತೀನಿ, ಯಾರಾದ್ರೂ ಮಾತಾಡಿ ಹೋಗಿ ಭೇಟಿ ಮಾಡಿದ್ದೀರಾ? ನನ್ಗೆ ಅಲ್ಲಿಂದನೂ ಫೋನ್ ಬಂದಿತ್ತು, MLA-ಗಳು ಏನು ಬಂದಿಲ್ಲ ಅಂತಂದ್ರು. ವರ್ಕ್ ಫ್ರಮ್ ಹೋಮ್. ಮತ್ತೆ ಅವರು ಏನೋ ಜಗಳ ಆಯ್ತಂತೆ ಅಲ್ಲಿ, ಅದನ್ನ ಮುಂದೆ ಹೇಳ್ತೀನಿ ನಾನು.